ಏನು ಮಾಡ್ತಾ ಇದ್ದೀರಿ? ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಕ್ಷಮಿಸಿ, ಲೇಟ್ ಆಗುತ್ತೆ ಅಂತ ನಿಮ್ಗೆ ಹೇಳಬೇಕಾಗಿತ್ತು. ಪರವಾಗಿಲ್ಲ, ಒಂದು ನಿಮಿಷ ಬಂದೆ. ತಗೊಳ್ಳಿ, ಹಾಲು ಕುಡೀರಿ. ಊಟ ಮಾಡೋ ಮನಸ್ಥಿತಿಲಿ ಇಲ್ಲ ಅಂತನೂ ಗೊತ್ತು. ಹಾಲು ಬೇಡ ಅನ್ಬೇಡಿ. ಖಾಲಿ ಹೊಟ್ಟೆಲಿ ಮಲ್ಕೊಂಡ್ರೆ ನಿಮ್ಗಾಗಲ್ಲ ಅಲ್ವಾ? ತಗೊಳ್ಳಿ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಕೈ ತಪ್ಪು ಹೋಯ್ತು ಅಂತ ಬೇಜಾರಾಗಿದ್ದೀರಾ ಅಲ್ವಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಕಾರ್ಯಕ್ರಮದಲ್ಲಿ ನೀವೇ ಎಷ್ಟೋ ಸಲ ಹೇಳಿದ್ದೀರಾ, ಈ ಕ್ಷಣ ಯಾವಾಗಲೂ ಹೀಗೆ ಇರಲ್ಲ ಅಂತ ಅಂದ್ಕೊಳ್ಳಿ, ಆಗ ಜೀವನ ಚೆನ್ನಾಗಿರುತ್ತೆ ಅಂತ. ಒಗ್ಗರಣೆ ಡಬ್ಬಿ ವಿಷಯದಲ್ಲೂ ಹಾಗೆ ಅಲ್ವಾ? ತುಳಸಿಯವರೇ, ಈಗ ವಿಷಯ ಬೇಡ. ನಾನೇನು ನೊಂದ್ಕೊಂಡಿಲ್ಲ, ನೀವು ಚಿಂತೆ ಮಾಡಬೇಡಿ. ನೀವು ಹೋಗಿ ನಿದ್ದೆ ಮಾಡಿ ಪ್ಲೀಸ್. ನೀವು ನೊಂದ್ಕೊಂಡಿಲ್ಲ ಅಂತ ನಿಮ್ಮನ್ನು ನೀವು ನಂಬಿಸ್ಬೋದು, ಆದರೆ ನನ್ನನ್ನು ನಂಬಿಸೋಕ್ಕಾಗಲ್ಲ ಮಾಧವ್ ಅವರೇ. ಒಗ್ಗರಣೆ ಡಬ್ಬಿ ನಿಮ್ಗೆ ಎಷ್ಟು ಹತ್ತಿರವಾಗಿತ್ತು ಅಂತ ನನಗೆ ಗೊತ್ತು. ಏನಾಯಿತು, ಯಾಕೆ ಹೀಗೆ ನಿರ್ಧಾರ ತಗೊಂಡ್ರು ಅಂತ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೋ ಏನೋ. ಏನಂತ ಹೇಳಿ ತುಳಸಿಯವರೇ, ಅವ್ರು ಬೇರೆ ಏನೋ ಕಾರಣ ಕೊಟ್ಟಿದ್ದರೆ ನಿಮ್ಮ ಮುಂದೆ ಹೇಳಿಕೊಂಡು ಹಗುರ ಆಗ್ತಿದ್ದೆ. ಆದರೆ ಈ ಮದುವೆಯಿಂದ ಆ ಕಾರ್ಯಕ್ರಮ ಕೈ ತಪ್ಪು ಹೋಯಿತು ಅಂದರೆ ನಿಮಗೆ ನೋವಾಗತ್ತಲ್ವಾ? ನಿಮ್ಗೆ ಹೇಳ್ಕೊಳಕ್ಕೆ ಮನಸ್ಸಿಲ್ಲ ಅಂದರೆ ಪರವಾಗಿಲ್ಲ. ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನಿಸುತ್ತೋ ಆವಾಗ ಹೇಳ್ಕೊಳ್ಳಿ. ದೇವರಿದ್ದಾನೆ, ಚಿಂತೆ ಮಾಡಬೇಡಿ. ಈಗ ಹೋಗಿ ಮಲ್ಕೊಳ್ಳಿ. ನೀವು ಹೋಗಿರಿ, ನಾನು ಬರ್ತೀನಿ. ನನಗೆ ಗೊತ್ತು ಈ ಮದುವೆಯಿಂದನೇ ನಿಮ್ಮ ಕೆಲಸ ಹೋಗಿದ್ದು ಅಂತ. ಆದರೆ ಅದನ್ನು ನನ್ನ ಎದುರಲ್ಲಿ ಹೇಳಿದ್ರೆ ನಾನು ನೊಂದ್ಕೋತೀನಿ ಅಂತ ಹೇಳ್ತಾ ಇಲ್ಲ ಅಲ್ವಾ? ನಿಮ್ಗೆ ಈ ಕಾರ್ಯಕ್ರಮ ಹೋಯ್ತು ಅನ್ನೋದಕ್ಕಿಂತ ಮದುವೆಯಿಂದ ಹೋಯ್ತು ಅಂದ್ರಲ್ಲ ಅನ್ನೋದೇ ಬೇಸರ ಅಂತ ನನಗೆ ಅರ್ಥ ಆಗುತ್ತೆ. ನೀವು ಹೀಗಿದ್ರೆ ನನ್ನ ಹತ್ರ ನೋಡೋಕ್ಕಾಗಲ್ಲ. ಇದಕ್ಕೆ ನಾನೇನಾದರೂ ದಾರಿ ಹುಡುಕ್ತೀನಿ.
ಮಾತ್ರ ಅಮ್ಮ ಅಂತಾರೆ. ಆ ಮನೆಯಲ್ಲಿ ಅವಳಿಗೆ ಎಲ್ಲ ಸಿಗ್ತಾ ಇದೆ. ಇವತ್ತಂತೂ ಮನೆ ತುಂಬ ಜನ, ಪೂಜೆ, ಸಂಭ್ರಮ. ಇಡೀ ಮನೆಯಲ್ಲಿ ತುಳಸಿ ದೊಡ್ಡ ಸೊಸೆ ಅಂತ ಕೈ ತುಂಬ ಕೆಲಸ. ಎಲ್ರಿಗೂ ಸಂಭ್ರಮವೋ ಸಂಭ್ರಮ. ಇಂಥ ಸಮಯದಲ್ಲಿ ಅವಳಿಗೆ ಮಗನನ್ನು ನೆನೆಸ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ ಕಣೋ. ಎಲ್ರಿಗೂ ಸಂಭ್ರಮನೇ ಮುಖ್ಯ. ಆದರೆ ಮನೆಯಲ್ಲಿ ಒಂಟಿ ಮಗ ಹಸಿದ್ಕೊಂಡಿರ್ತಾನೆ ಅಂತ ಯೋಚನೆ ಮಾಡೋದು ಅಮ್ಮ ಮಾತ್ರ. ಹಾಸ್ಪಿಟಲ್ ಫೈಲ್ಸ್ ಎಲ್ಲ ಎತ್ಕೊಂಡ್ಯಾ? ಎಲ್ಲ ತಗೊಂಡು ಆಗಲೇ ಕಾರಲ್ಲಿ ಇಟ್ಟಾಯ್ತು. ಅಪಾಯಿಂಟ್ಮೆಂಟ್ ಫಸ್ಟ್ ಹಾಫೇ ಇರೋದು, ಗೊತ್ತು ತಾನೆ? ಅದು ನಿಮಗೂ ಗೊತ್ತಿದ್ರೆ ಒಳ್ಳೇದು. ರೆಡಿ ಆಗ ಗಂಟುಗಟ್ಟಲೆ ತೊಗೊಂಬಿಡೋದು, ಆಮೇಲೆ ನನಗೆ ಲೇಟು ಅಂತ ಹೇಳೋದು. ಸಾರಿ ಮೇಡಮ್. ಅದು ಸರಿ, ಏನಿವತ್ತು ಇದಕ್ಕಿದ್ದ ಹಾಗೆ ಡಾಕ್ಟರ್ ಹತ್ರ ಹೋಗೋಣ ಅಂದಿದ್ದು? ಡಾಕ್ಟರ್ 6 months ಆದಮೇಲೆ ಒಮ್ಮೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದರು. ನಾವು ಹೋಗಲೇ ಇಲ್ಲ. ಒಂದ್ಸಲ ಹೋಗಿ ಬರೋಣ. ಸರಿ, ನಿಮ್ಮ ಇಷ್ಟ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶೆಫ್ ವಾಸುದೇವ್. ರೀ, ಇದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ರಿ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಹಾಂ, ಹೇಗಿದ್ದಾರೆ ನಿಮ್ಮ ಮಾವ? ಏನಂದ್ರಿ? ನಿಮ್ಮ ಮಾವ ಹೇಗಿದ್ದಾರೆ ಅಂದೆ. ಇನ್ನೊಂದ್ಸರಿ ಹೇಳಿ. ಇದು ಯಾಕೋ ಓವರ್ ಆಗಿಲ್ವಾ? ಅಲ್ಲ, ನೀವಾಗ ನೀವೇ ಮಾವನ ಬಗ್ಗೆ ವಿಚಾರಿಸ್ತಿದ್ದೀರಲ್ಲ. ಕನ್ಸೇನಲ್ಲ, ಏನ್ ಸಮಾಚಾರ? ಏನಿಲ್ಲ, ಆ ಕುಕ್ರಿ ಶೋಲ್ಲಿ ಬೇರೆ ಯಾರೋ ಬರ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಹೌದ್ರಿ, ಮಾವಂಗೆ ತುಂಬ ನೋವಾಗಿದೆ. ಅವ್ರ ಅರ್ಧ ಐಡೆಂಟಿಟಿನೇ ಆ ಶೋ ಆಗಿತ್ತು. ಆದರೆ ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನು, ನಿಮಗೆ ನಿಜವಾಗ್ಲೂ ಅರ್ಥ ಆಗುತ್ತಾ? ಮಾವ ಕೆಲಸ ಕಳ್ಕೊಂಡಿರೋ ಬಗ್ಗೆ ನಿಮಗೆ ನಿಜವಾಗ್ಲೂ ಕನ್ಸನ್ನಿದೆಯಾ? ಫಸ್ಟ್ ಆಫ್ ಆಲ್ ಅದು ಕೆಲಸ ಅಲ್ಲ, ಪ್ಯಾಷನ್. ಒಬ್ಬ ವ್ಯಕ್ತಿಗೆ ಪ್ಯಾಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಆಮೇಲೆ ನೀನು ಹೇಳ್ದಾಗೆ ಇದು ಕನ್ಸನಲ್ಲ, ಸಿಂಪತಿ. ನಿಮ್ಮ ಮಾವ ಅನ್ನೋ ಕಾರಣಕ್ಕಲ್ಲ, ಅಲ್ಲಿ ಯಾರೇ ಇರ್ತಿದ್ರೋ ಈ ಸಿಂಪತಿ ಇರ್ತಿತ್ತು. ಏನೇ ಆಗಲಿ, ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ನಂಗೆ ಅದೇ ಖುಷಿ. ಥ್ಯಾಂಕ್ಸ್ ರೀ. ಅಷ್ಟೆಲ್ಲ ಎಕ್ಸೈಟೆಡ್ ಆಗಬೇಡ. ಇಟ್ಸ್ ಆ್ಯಂಡ್ ಸಿಂಪತಿ ಫಾರ್ ಎನ್ ಆರ್ಟಿಸ್ಟ್ ಅನ್ಕೋ. ಅದು ಪೂರ್ಣಿ ಹತ್ರ ಮಾತಾಡಬೇಕಿತ್ತು. ಪುಣ್ಯ, ನಾನು ಆಚೆ ಇರ್ತೀನಿ. ಅಮ್ಮ, ಏನಾಯ್ತು?
ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಪೂರ್ಣಿ, ಅದು ಮಾಧವ್ ಅವರು ಒಗ್ಗರಣೆ ಡಬ್ಬಿ ವಿಷಯಕ್ಕೆ ತುಂಬ ನೊಂದ್ಕೊಂಡಿದ್ದಾರೆ ಅನ್ಸುತ್ತೆ. ರಾತ್ರಿನೂ ತಡವಾಗಿ ಬಂದರು, ಈಗ ಬೆಳಗ್ಗೆನೂ ಒಂಥರ ಇದ್ದಾರೆ. ಹೌದಾ? ನಿಮ್ಮ ಹತ್ರ ಏನೂ ಹೇಳಿಲ್ವಾ ಅಮ್ಮ? ನಮ್ಮ ಮದುವೆ ಆಗಿದ್ದಕ್ಕೆ ಈ ಕಾರ್ಯಕ್ರಮ ಕೈ ತಪ್ಪು ಹೋಯ್ತು, ಹಾಗಂತ ನನ್ನ ಹತ್ರ ಹೇಳಿದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಅವ್ರಿಗೆ ಆತಂಕ. ಅಮ್ಮ ಏನು ಹೇಳ್ತಿದ್ದೀರಾ? ಇದಕ್ಕೂ ಅಶೋಕು ಏನು ಸಂಬಂಧ? ನಿಮ್ಮ ಮದುವೆಯಿಂದನೇ ಅಶೋಕ್ ಕೈ ತಪ್ಪೋಯ್ತು ಅಂತ ಯಾರು ಹೇಳಿದ್ದು? ಈ ಮದುವೆ ವಿಚಾರದಿಂದಾನೆ ಅವರು ತುಂಬ ಇಷ್ಟಪಡ್ತಿದ್ದ ಶೋನ ಅವರು ಕಳ್ಕೊಳ್ಳೋ ಹಾಗಾಯಿತು. ನಾನು ಹೀಗೆ ಹೇಳಿದೆ ಅಂತ ಮತ್ತೆ ಮನೆಯಲ್ಲಿ ಬಿರುಕು ಮೂಡಿಸ್ಬೇಕು ಅಂತಿದ್ದೀಯಾ? ಹೇಗೋ ಗೊತ್ತಾಯ್ತು ಪೂರ್ಣಿ, ಈಗ ಅದು ಮುಖ್ಯ ಅಲ್ಲ ಅಲ್ವಾ? ಹೇಗಾದರೂ ಮಾಡಿ ಆ ಕಾರ್ಯಕ್ರಮ ಮತ್ತೆ ಮಾಧವ್ ಅವರು ಸಿಗೋ ಹಾಗೆ ಮಾಡಬೇಕು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಅಮ್ಮ ಬನ್ನಿ, ಇದ್ರ ಬಗ್ಗೆ ಯಾರ ಹತ್ರ ಮಾತಾಡಬೇಕು ಅಂತ ನಂಗೆ ಗೊತ್ತು. ಬನ್ನಿ ಬನ್ನಿ. ಏನಪ್ಪ ದಂಡಪಿಂಡ, ಇನ್ನು ಈ ದೋಸೆ ಜಾತ್ರೆ ಇವತ್ತಿಗೆ ಮುಗಿಯುತ್ತಾ ಅಥವಾ ಇನ್ನೊಂದು ವಾರ ತಿಂಗಳು ನಡೀತಾನೆ ಇರುತ್ತಾ? ಮುಗ್ದೇ ಹೋಯ್ತು ತಾತ. ಇನ್ನು ನಾಳೆ ಏನು ಮಾಡಬೇಕು ದೇವರೇ ಬಲ್ಲ. ಸದ್ಯ ದೇವರು ದೊಡ್ಡವನು. ಹೆಣ್ಮಕ್ಳು ಎಷ್ಟು ಬುದ್ಧಿವಂತರು ಅಂತೀಯ. ದೋಸೆ ಹಿಟ್ಟಲ್ಲಿ ನೋಡು, ಕೇಳಿಸ್ಕೊ, ಇವತ್ತು ದೋಸೆ ಆಯ್ತಾ, ಇನ್ನು ನಾಳೆ ಇದೇ ಹಿಟ್ಟಲ್ಲಿ ಅದನ್ನು ಪಡ್ಡು ಅಂತ ಮಾಡ್ತಾರೆ ನೋಡು, ಆ ಪಡ್ಡು ಮಾಡಿಬಿಡ್ತಾರೆ. ಹಾಂ, ಆದರೆ ಅದಕ್ಕೆ ಬೇರೆ ಥರ ಚಟ್ನಿನೇ ಮಾಡಿರ್ತಾರೆ ಗೊತ್ತಾ. ಆಮೇಲೆ ಉಳೀತು ಅಂತ ಇಟ್ಕೊ, 3ನೇ ದಿವಸ ಅದರಲ್ಲೇ ಉತ್ತಪ್ಪ ಮಾಡಿಬಿಡ್ತಾರೆ. ಆಮೇಲೆ 4ನೇ ದಿವಸ ಉಳಿದಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ರವೆ ಹಾಕಿಬಿಟ್ಟು ಇಡ್ಲಿ ಅಂತ ಕೊಟ್ಬಿಡ್ತಾರೆ ಕಣೋ. ಅಯ್ಯೋ, ಏನು ಬುದ್ಧಿವಂತರು ಅಂತಂತೀಯ ಇವರು. ಒಂದೇನು ಗೊತ್ತಾ ದಂಡಪಿಂಡ, ಹಿಟ್ಟು ಒಂದೇ ಆದರೂ ಕೂಡ ದಿವಸ ಬೆಳಿಗ್ಗೆ ಬೇರೆ ಬೇರೆ ತಿಂಡಿನೋ ಕಂಪ್ಲೇಂಟೇ ಮಾಡೋ ಹಾಗಿಲ್ಲ. ಇವಾಗೇನು ನಿಮ್ಗೆ ದೋಸೆ ಬೋರ್ ಆಯ್ತಾ? ಬೋರ್ ಆಯಿತು ಅಂದರೆ ಏನು ಮಾಡ್ತೀಯ? ಬೇರೆ ಏನಾದ್ರು ಮಾಡಿಕೊಡ್ತೀಯಾ? ಇಲ್ವಲ್ಲ. ಆ ಸೋಗ್ಲಾಡಿ ಬರೋವರೆಗೂ ನಾನು ಈ ಶ್ರೀಲಂಕಾ ಮ್ಯಾಪೇ ಗತಿ. ತಾತ ಆಡ್ಕೋಬಿಡಿ, ಇವತ್ತು ಅಟ್ಲೀಸ್ಟ್ ಶ್ರೀಲಂಕಾ ಮ್ಯಾಪ್ ಆದರೂ ಬಂದಿದೆ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ ಬಿಡಿ. ಓಹೋ, ಹಾಗಾದರೆ ತಾವು ವೃತ್ತಾಕಾರವಾಗಿ ದೋಸೆ ಹಾಕೋವರೆಗೂ ಪ್ರತಿ ದಿವಸ ನನಗೆ ಬೆಳಗ್ಗೆ ದೋಸೆನೇ ಗತಿ ಅಂತಂದು. ಅಯ್ಯೋ ಇಲ್ಲ ತಾತ, ನಾಳೆ ಬೇರೆ ಏನಾದರೂ ಮಾಡ್ತೀನಿ. ಆಗ ಬಾ ದಾರಿಗೆ. ನಾನೇನಾದರೂ ದೋಸೆ ಹಾಕೋದಕ್ಕೆ ಶುರು ಮಾಡಬೇಕಾಗಿತ್ತು. ತ್ರಿಜ್ಯ ತಗೊಂಡು ವೃತ್ತಾಕಾರವಾಗಿ, ಅರ್ಥ ಆಗಲಿಲ್ಲಲ್ಲ, ಕಾಂಪಾಸ್ ತಗೊಂಡು ಸರ್ಕಲ್ ಆಗಿ ದೋಸೆ ಹಾಕ್ತಿದ್ದೆ ಅಂತಂದೆ. ಓ, ಸಂಕೋಚನೆ ಬೇಡ ತಾತ, ತಗೊಳ್ಳಿ ಮಾಡಿ, ತಗೊಳ್ಳಿ ತಾತ. ಕಾಳ ಇದೇನು ನನಗೇನು ಹೊಸದ? ನೋಡೋ, ಸೌಟ್ ಹಿಡ್ಕೊಳ್ಳೋದು ಒಂದು ಸ್ಟೈಲ್ ಇದೆ ಗೊತ್ತಾ. ಆಮೇಲೆ ಹಿಟ್ಟು, ಅಯ್ಯೋ ಇಷ್ಟೊಂದು ಹಿಟ್ಟು ಒಟ್ಟಿಗೆ ಹಾಕ್ಬಿಟ್ರೆ ಸ್ಪ್ರೆಡ್ ಮಾಡೋಕ್ಕಾಗೋದಿಲ್ಲ ಕಣೋ. ಅದಕ್ಕೆ 1 2 3 ಓಹೋ, ಇದು ಯಾವ ದೇಶದ ಮ್ಯಾಪು? ಹಾಳಿ ಸೊಳ್ಳೆ ಕಚ್ಚಿರಲಿಲ್ಲ ಅಂತಂದ್ರೆ. ಹೌದೌದು, ನಿಮ್ಮ ವೃತ್ತಾಕಾರ ದೋಸೆ ನೋಡೋಕ್ಕೆ ಸೊಳ್ಳೆ ಬಂದಿತ್ತೇನೋ. ಸಾಕೋ ಕಾಲು ಎಳೆದಿದ್ದು. ಕಾಯ್ತಾ ಇರ್ತಾನೆ. ಅಲ್ಲ ಕಣೋ, ನನ್ನ ಜೀವಮಾನದಲ್ಲಿ ನಾನು ಎಷ್ಟು ಸಾವಿರ ದೋಸೆಗಳನ್ನು ಹಾಕಿಲ್ಲ. ಏನೋ ಇತ್ತೀಚೆಗೆ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ ಅಷ್ಟೇ. ಸಾಕು ಸಾಕು, ಬಿಸಿ ಇದ್ದಾಗಲೇ ಬೇಗ ದೋಸೆ ತಿನ್ಕೊಳ್ಳಿ. ಆಮೇಲೆ ಆರೋದ್ಮೇಲೆ ಭತ್ತೆ ಬಿಸಿ ಮಾಡ್ಕೊಳಕ್ಕೆ ನಾನು ಅಮ್ಮ ಅಲ್ಲ.
ಈ ಓಡ್ ಹೋದವಳೆಲ್ಲ ಹೋದ್ಲು, ಬೆಳಿಗ್ಗೆ ತಿಂಡಿ ತಿನ್ನೋಕ್ಕೂ ಬಂದಿಲ್ಲ ಇನ್ನು. ಬೆಳಿಗ್ಗೆ ತಿಂಡಿ ತಿಂದು ವಾಕಿಂಗ್ ಹೋದ್ಲು ತಾತ. ವಾಕಿಂಗ? ದಂಡ್ಪಿಂಡ, ಇವತ್ತು ಸೂರ್ಯ ಆಕಾಶದಲ್ಲಿ ಹುಟ್ಟಲಿಲ್ವಾ? ಅಣ್ಣ, ನೆನ್ಸ್ಕೋತಾ ಇದ್ದಾಗೆ ಬಂದ್ಬಿಟ್ಲು. ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು. ನೀವು ಚಾನಲ್ ಅವ್ರ ಹತ್ರ ಮಾತಾಡಿ ಮಾವನ್ನ ವಾಪಸ್ ತಗೊಳ್ಳೋ ಹಾಗೆ ರಿಕ್ವೆಸ್ಟ್ ಮಾಡ್ಕೋಬೋದಾ? ವಾಟ್? ನಾನಾ? ಅದು ಹೇಗಾಗತ್ತೆ? ನನ್ನ ಬಿಸ್ನೆಸ್ಗೂ ಚಾನಲ್ಗೂ ಯಾವುದೇ ಕನೆಕ್ಷನ್ ಇಲ್ಲ. ಇನ್ ಕೇಸ್ ಇದ್ದಿದ್ರು ನಾನು ಯಾವುದೋ ಫೇವರ್ ತೊಗೊಳ್ಳೋಣ ಅಂತ ನಿನಗೆ ಗೊತ್ತಿಲ್ವಾ? ಅದಲ್ಲದೆ ನಿಮ್ಮ ಮಾವನಿಗೋಸ್ಕರ ಅಂತೂ ನಾನು ಯಾವ ಫೇವರು ಮಾಡಲ್ಲ. ಅವಿ, ನೀನು ಕೈ ಮುಗಿದು ಕೇಳ್ಕೊತೀನಿ. ನಾನು ವಾಪಸ್ ಕೊಡ್ಸೋಣ. ನೀವು ನನ್ನ ಸೆಂಟಿಮೆಂಟಲ್ ಆಗಿ ಕಟ್ ಹಾಕಕ್ಕೆ ಬರಬೇಡಿ. ಪುಣ್ಯ ಟೈಮ್ ಆಗ್ತಿದೆ, ಹೊರಡೋಣ. ಅಮ್ಮ, ಹೊಂದ್ಕೋಬೇಡಿ. ದೇವ್ರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ಚೆಕಪ್ ಇತ್ತು, ಹಾಸ್ಪಿಟ್ಲಿಗೆ ಹೊರಟಿದ್ವಿ. ಬೇಗ ಬಂದ್ಬಿಡ್ತೀನಿ. ಬಂದು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅಯ್ಯೋ, ಮೊದಲೇ ಹೇಳೋದಲ್ವ ಪೂರ್ಣಿ, ನಿಮಗೆ ತಡ ಆಯಿತು ಏನೋ.